ಈಗ 43 ವರ್ಷದ ಬಳಿಕ ಒಕ್ಕಲಿಗರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ. ಆದರೆ ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕಡೆಗಣಿಸಿದ್ರೆ ಒಕ್ಕಲಿಗರನ್ನ ನೋಡಿ, ಚುನಾವಣೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಹಿಂದೆ ಮೈಸೂರು, ಚಾಮರಾಜನಗರ ಎರಡೂ ಒಂದು ಜಿಲ್ಲೆ ಆಗಿದ್ದಂತಹ ಸಂದರ್ಭದಲ್ಲಿ ಆವತ್ತು ನಮ್ಗೆ ಹೆಂಗಿತ್ತು ಮಾನ್ಯತೆ. ನಂತರ ಬರುವಂತ ದಿನಗಳಲ್ಲಿ ನಮ್ಮ ಕ್ಷೇತ್ರ ಬದಲಾವಣೆ, ಕ್ಷೇತ್ರ ಪುನರ್ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಮತ್ತು ಜನರ ಬಳಿ ಇರುವಂತಹ ವ್ಯಕ್ತಿಗೆ ನಾವು ಚುನಾವಣೆಗೆ ನಿಲ್ಲಿಸುವಂತ ಕೆಲಸ ಮಾಡ್ಕೊಂಡ್ ಬಂದಿರುವಂತದ್ದು. ಆ ಕಾರಣಕ್ಕಾಗಿ ಜಾತಿ ಆಧಾರಿತ ಮತ ಅಭ್ಯರ್ಥಿಗಳ ಹಂಚಿಕೆ ಮಾಡಿಲ್ಲ. ಇವತ್ತು ಸಮಸ್ಯೆ ಅರ್ಥ ಮಾಡ್ಕೊಂಡಿರುವಂತಹ ಮತ್ತು ಬಗೆಹರಿಸುವಂತಹ ಶಕ್ತಿ ಇರುವಂತಹ ವ್ಯಕ್ತಿಗೆ ನಾವು ಜನರ ಮುಂದೆ ಕಳಿಸಿದ್ವಿ. ನೋಡಿ, ಚುನಾವಣೆಗಳಲ್ಲಿ ಯಾವುದು ನಮ್ಗೆ ಲಾಭ ಆಗುತ್ತೆ, ಯಾವುದು ನಷ್ಟ ಆಗುತ್ತೆ ಅನ್ನೋದು ನಾನು ಹೇಳಿದ್ದೇನೆ. ಚುನಾವಣೆಗಳಲ್ಲಿ ಅಥವಾ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ನಾವು ನೋಡಿದಾಗ ಪ್ರತಾಪ್ ಸಿಂಹ ನಮಗೆ ಒಂದು ಉದಾಹರಣೆ. ಅವ್ರ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ನಮಗೂ ಇತ್ತು, ತಪ್ಪೋಯ್ತು. ಹಾಗಾಗಿ ಪ್ರತಾಪ್ ಸಿಂಹ ಅವರ ಜೊತೆಗೆ ಅನುಕಂಪ ನಮ್ದು ಯಾವತ್ತೂ ಇರುತ್ತೆ. ಯಾಕೆ ತಪ್ಪೋಯ್ತು ಅನ್ನೋದು ಉತ್ತರ ಅವರೇ ಕೊಡ್ಬೇಕಾಗುತ್ತೆ. ನಾನು ಅನುಕಂಪ ಇದೆ ಅಂತೆ, ಲಾಭ ಬರ್ಬೇಕಾದ್ರೆ ಕೊಡ್ಬೇಕಾದ್ರೆ ಯಾರು ಅವ್ರು ಕೊಡ್ತಾರೆ. ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಾನು ಎಲ್ಲರ ಜೊತೆ ಸಹೋದರ ಭಾವನೆಯಿಂದಾನೇ ನಾನು ನಡ್ಕೊಂಡಿರುವಂಥದ್ದು, ವರ್ತಿಸ್ಕೊಂಡಿರುವಂಥದ್ದು. ನನ್ನಲ್ಲಿ ಯಾವುದೇ ಸಂದರ್ಭದಲ್ಲಿ ನನಗೆ ಶತ್ರುಗಳು ಯಾರು ಇಲ್ಲ. ಪ್ರತಾಪ್ ಸಿಂಹ ನಾನು ಆ ಹೇಳಿಕೆ ಕೊಟ್ಟ ಮೇಲೆ ಥ್ಯಾಂಕ್ ಯು ಅಣ್ಣ ಅಂದ್ಬಿಟ್ಟು ಟ್ವಿಟರ್ ಮೂಲಕ ನನಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ಅದರಿಂದ ನಮ್ಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದು ನಾನು ಪರಿಗಣಿಸಲ್ಲ. ಆದ್ರೆ ಒಂದು ಪ್ರತಾಪ್ ಸಿಂಹನ್ ಜೊತೆಗೆ ಅನ್ಯಾಯ ಆಗಿರುವಂತದ್ದು ನಾವು ಹೇಳ್ತೀವಿ. ಈಗ 43 ವರ್ಷದ ಬಳಿಕ ಒಕ್ಕಲಿಗರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ. ಆದರೆ ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕಡೆಗಣಿಸಿದ್ರೆ ಒಕ್ಕಲಿಗರನ್ನ ನೋಡಿ, ಚುನಾವಣೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಹಿಂದೆ ಮೈಸೂರು, ಚಾಮರಾಜನಗರ ಎರಡೂ ಒಂದು ಜಿಲ್ಲೆ ಆಗಿದ್ದಂತಹ ಸಂದರ್ಭದಲ್ಲಿ ಆವತ್ತು ನಮ್ಗೆ ಹೆಂಗಿತ್ತು ಮಾನ್ಯತೆ. ನಂತರ ಬರುವಂತ ದಿನಗಳಲ್ಲಿ ನಮ್ಮ ಕ್ಷೇತ್ರ ಬದಲಾವಣೆ, ಕ್ಷೇತ್ರ ಪುನರ್ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಮತ್ತು ಜನರ ಬಳಿ ಇರುವಂತಹ ವ್ಯಕ್ತಿಗೆ ನಾವು ಚುನಾವಣೆಗೆ ನಿಲ್ಲಿಸುವಂತ ಕೆಲಸ ಮಾಡ್ಕೊಂಡ್ ಬಂದಿರುವಂತದ್ದು. ಆ ಕಾರಣಕ್ಕಾಗಿ ಜಾತಿ ಆಧಾರಿತ ಅಭ್ಯರ್ಥಿಗಳ ಹಂಚಿಕೆ ಮಾಡಿಲ್ಲ. ಇವತ್ತು ಸಮಸ್ಯೆ ಅರ್ಥ ಮಾಡ್ಕೊಂಡಿರುವಂತಹ ಮತ್ತು ಬಗೆಹರಿಸುವಂತಹ ಶಕ್ತಿ ಇರುವಂತಹ ವ್ಯಕ್ತಿಗೆ ನಾವು ಜನರ ಮುಂದೆ ಕಳಿಸಿದ್ವಿ. ನೋಡಿ, ಚುನಾವಣೆಗಳಲ್ಲಿ ಯಾವುದು ನಮ್ಗೆ ಲಾಭ ಆಗುತ್ತೆ, ಯಾವುದು ನಷ್ಟ ಆಗುತ್ತೆ ಅನ್ನೋದು ನಾನು ಹೇಳಿದ್ದೇನೆ. ಚುನಾವಣೆಗಳಲ್ಲಿ ಅಥವಾ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ನಾವು ನೋಡಿದಾಗ ಪ್ರತಾಪ್ ಸಿಂಹ ನಮಗೆ ಒಂದು ಉದಾಹರಣೆ. ಅವ್ರ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ನಮಗೂ ಇತ್ತು, ತಪ್ಪೋಯ್ತು. ಹಾಗಾಗಿ ಪ್ರತಾಪ್ ಸಿಂಹ ಅವರ ಜೊತೆಗೆ ಅನುಕಂಪ ನಮ್ದು ಯಾವತ್ತೂ ಇರುತ್ತೆ. ಯಾಕೆ ತಪ್ಪೋಯ್ತು ಅನ್ನೋದು ಉತ್ತರ ಅವರೇ ಕೊಡ್ಬೇಕಾಗುತ್ತೆ. ನಾನು ಅನುಕಂಪ ಇದೆ ಅಂತೆ, ಲಾಭ ಬರ್ಬೇಕಾದ್ರೆ ಕೊಡ್ಬೇಕಾದ್ರೆ ಯಾರು ಅವ್ರು ಕೊಡ್ತಾರೆ. ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಾನು ಎಲ್ಲರ ಜೊತೆ ಸಹೋದರ ಭಾವನೆಯಿಂದಾನೇ ನಾನು ನಡ್ಕೊಂಡಿರುವಂಥದ್ದು, ವರ್ತಿಸ್ಕೊಂಡಿರುವಂಥದ್ದು. ನನ್ನಲ್ಲಿ ಯಾವುದೇ ಸಂದರ್ಭದಲ್ಲಿ ನನಗೆ ಶತ್ರುಗಳು ಯಾರು ಇಲ್ಲ. ಪ್ರತಾಪ್ ಸಿಂಹ ನಾನು ಆ ಹೇಳಿಕೆ ಕೊಟ್ಟ ಮೇಲೆ ಥ್ಯಾಂಕ್ ಯು ಅಣ್ಣ ಅಂದ್ಬಿಟ್ಟು ಟ್ವಿಟರ್ ಮೂಲಕ ನನಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ಅದರಿಂದ ನಮ್ಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದು ನಾನು ಪರಿಗಣಿಸಲ್ಲ. ಆದ್ರೆ ಒಂದು ಪ್ರತಾಪ್ ಸಿಂಹನ್ ಜೊತೆಗೆ ಅನ್ಯಾಯ ಆಗಿರುವಂತದ್ದು ನಾವು ಹೇಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.